ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದ ಉದ್ದೇಶ ಯಾವ ಥರ ನಿಮ್ಮ ಮನೆಯ ವಿದ್ಯುತ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ನ ಗೂಗಲ್ ಪೇಯಲ್ಲಿ ಪೇ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಸಿಂಪಲ್ಲಾಗಿ ಈಸಿ ಆಗಿರೋ ಮೆಥಡು. ಸೊ ಎಲ್ಲರೂ ಇದರಿಂದ ಆನ್ಲೈನಲ್ಲಿ ಕಟ್ಬೋದು. ಫಸ್ಟು ನಿಮಗೆ ಇದಕ್ಕೆ ಗೂಗಲ್ ಪೇ ಬೇಕಾಗುತ್ತೆ. ನೀವು ಗೂಗಲ್ ಪೇ ಇನ್ಸ್ಟಾಲ್ ಮಾಡಿರ್ತೀರಿ ಆಲ್ಮೋಸ್ಟು ಭಾಳ ಜನ. ಸೊ ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಪೇ ಇದೆ. ಸೊ ಈ ಗೂಗಲ್ ಪೇನ ಓಪನ್ ಮಾಡಿ. ಗೂಗಲ್ ಪೇ ಓಪನ್ ಮಾಡಿದ ಮೇಲೆ ನೀವು ಸ್ವಲ್ಪ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಇದೆ, ಎಲೆಕ್ಟ್ರಿಸಿಟಿ ಅಂತ ಇದೆ. ಇಲ್ಲಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಎಲೆಕ್ಟ್ರಿಸಿಟಿ ಅಂತ ಇದೆ ಏನಲ್ಲ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲೆಲ್ಲ ತೋರಿಸುತ್ತೆ ನಿಮ್ಮದು ಬೆಸ್ಕಾಮ, ಜೆಸ್ಕಾಮ. ಸೊ ಇಲ್ಲೇ ಇದು ಸರ್ಚ್ ಬಾರಲ್ಲಿ ಇಲ್ಲಿ ಕೂಡ ನೀವು ಟೈಪ್ ಮಾಡ್ಬೋದು. ಟೈಪ್ ಮಾಡಿ ನಿಮ್ಮದು ಯಾವ್ದು ಜೆಸ್ಕಾಮ್ ಇದ್ದರೆ ಜೆಸ್ಕಾಮ್ನ ಚೂಸ್ ಮಾಡಿ. ಇಲ್ಲೇ ಬೇರೆ ಯಾವುದಾದ್ರೂ ಬೆಸ್ಕಾಮ್ ಇದ್ದರೆ ಬೆಸ್ಕಾಮ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲು ನಮ್ಮದು ಜೆಸ್ಕಾಮು, ನಾನಿಲ್ಲಿ ಜೆಸ್ಕಾಮ್ನ ಟೈಪ್ ಮಾಡ್ತೀನಿ ನೋಡಿ. ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಅಂತ ಬಂತಲ್ವ, ಬಿಲ್ ಪೇಮೆಂಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಂದು ಆಲ್ರೆಡಿ ಅಕೌಂಟ್ ಇದೆ, ಅದಕ್ಕೆ ತೋರಿಸ್ತಾ ಇದೆ. ಇವಾಗ ನೋಡಿ, ನಾನು ಅಕೌಂಟ್ನ ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಅಕೌಂಟ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ಅಕೌಂಟ್ನ ಡಿಲೀಟ್ ಮಾಡಿ. ಸೊ ಮತ್ತೆ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ಥರ ಬಿಲ್ ಪೇ ಮಾಡೋದು ಅಂತ. ಬನ್ನಿ ನೋಡೋಣ. ಈ ಅಕೌಂಟ್ನ ಡಿಲೀಟ್ ಮಾಡಿದ್ದೀನಿ, ಅನ್ಲಿಂಕ್ ಮಾಡ್ತೇನೆ. ಒಂದು 2 ಆ್ಯಕ್ಚುಲಿ ಮೀಟ್ರ್ ಇದೆ, ಅದಕ್ಕೋಸ್ಕರ 2 ತೋರಿಸ್ತಾ ಇದೆ ನೋಡಿ. ಇದು ಈಗ ಆಲ್ರೆಡಿ ಒಂದು ಅಕೌಂಟು ಡಿಲೀಟ್ ಮಾಡಿದ್ದೀನಿ. ಲಿಂಕ್ ಅಂತ ಕ್ಲಿಕ್ ಮಾಡಿದರೆ ಈಗ ಬಾಕ್ಸ್ ಲಿಂಕ್ ಅಕೌಂಟ್ ಕೆಳಗಡೆ ಕನ್ಸ್ಯೂಮರ್ ನಂಬರ್ ಅಂತಿದೆ. ಎಲೆಕ್ಟ್ರಿಸಿಟಿ ಬಿಲ್ ಮೇಲೆ ನಿಮ್ಮದು ಕನ್ಸ್ಯೂಮರ್ ನಂಬರ್ ಇರುತ್ತೆ, ಕಸ್ಟಮರ್ ID. ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ನಾನು ಟೈಪ್ ಮಾಡಿದ್ದೀನಿ. ಮತ್ತು ನಿಮ್ಮ ಹೆಸರು, ಯಾವ ಹೆಸರಲ್ಲಿ ನಿಮ್ಮದು ಮೀಟ್ರ್ ಇದೆ ಅಂತ. ಇವಾಗ ಆ ಹೆಸರನ್ನು ಕೂಡ ನಾನು ಟೈಪ್ ಮಾಡ್ತಾಯಿದ್ದೀನಿ. ನಿಮ್ಮ ಹೆಸರು ಟೈಪ್ ಮಾಡಿದ್ಮೇಲೆ ಲಿಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಸೊ ಲಿಂಕ್ ಅಕೌಂಟ್ ಅಂತ ಇದು ಕೆಳಗಡೆ ಇದೆಲ್ಲ, ಈ ಲಿಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೋಡಿ, ಈಗ ಅಕೌಂಟ್ಗೆ ಲಿಂಕ್ ಆಗ್ತಾಯಿದೆ. 1-2 ನಿಮಿಷ ವೆಯ್ಟ್ ಮಾಡಿ. ಈಗ ನೋಡಿ, ರಿಸೀವರ್ ಅಕೌಂಟ್ ಇನ್ಫಾರ್ಮೇಷನ್, ಅಕೌಂಟ್ ಹೋಲ್ಡ್ರ್ ಹೆಸರು ಮತ್ತು ಕನ್ಸ್ಯೂಮರ್ ನಂಬರು ಎಲ್ಲ ತೋರಿಸ್ತಾ ಇದೆ. ಈಗ ಮತ್ತೆ ಕೆಳಗಡೆ ಲಿಂಕ್ ಅಕೌಂಟ್ ಅಂತ ಕೆಳಗಡೆ ಬ್ಲೂ ಕಲರಲ್ಲಿ ಇದೆಯಲ್ಲ, ಇಲ್ಲಿ ಇದನ್ನು ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಮ್ಮದು ಪ್ರೀವಿಯಸ್ ಡಾಟಾ ಎಲ್ಲ ತೋರಿಸುತ್ತೆ. ನಾನು ಕಟ್ಟಿದ್ದೀನಲ್ಲ, ಅದಕ್ಕೆ ಪ್ರೀವಿಯಸ್ ತೋರಿಸ್ತಾ ಇದೆ. ನೀವು ಕಟ್ಟಿಲ್ಲ ಅಂದರೆ ಫ್ರೆಶ್ ಆಗಿ ಡಾಟಾ ತೋರಿಸುತ್ತೆ. ಇಲ್ಲಿ ನೋಡಿ, ನಂದು ಈ ಮಂತ್ ಬಿಲ್ 415 ಇದೆ. ಇದನ್ನು ನಾನು ಪೇ ಬಿಲ್ ಮುಖಾಂತರ ನಾನು ಕಟ್ತಾ ಇದ್ದೀನಿ. ಇಲ್ಲಿ ಪೇ ಬಿಲ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇ ಆಪ್ಷನ್ ಇದೆಯಲ್ಲ ನಿಮ್ಮದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ನನ್ನ ಪಾಸ್ವರ್ಡ್ ಹೊಡೆದ್ರೆ ಬಿಲ್ಲು ಪೇ ಆಗುತ್ತೆ ನೋಡಿ. ಪೇ ಆಗಿದೆ. ಈಗ ಸ್ವಲ್ಪ ವೆಯ್ಟಿಂಗ್ ಫಾರ್ ಕನ್ಫರ್ಮೇಷನ್ ಅಂತಿದೆ. ಒಂದು 2 ನಿಮಿಷ ವೆಯ್ಟ್ ಮಾಡಿದರೆ ನೋಡಿ, ದುಡ್ಡು ಕೂಡ ನನ್ನ ಅಕೌಂಟಲ್ಲಿ ಕಟ್ಟಾಗಿದೆ. 2 ನಿಮಿಷ ನೀವು ವೆಯ್ಟ್ ಮಾಡಿದರೆ ನೋಡಿ, ಇಲ್ಲಿ ಮೇಲೆ ಕೂಡ ಬಂತು ನೋಡಿ, ಹೋಯಿತು ಮೆಸೇಜು. ನಾನು ತೋರಿಸ್ತಾ ಇದ್ದೀನಿ, ಹೋಯ್ತು ಇದು. ಸೊ ಇದು ನೋಡಿ, ಬ್ಲೂ ಕಲರಲ್ಲಿ ಪೇಯ್ಡ್ ಅಂತ ಬಂದಿದೆ. 9:32 ರಾತ್ರಿ ಕಟ್ಟಿದ್ದೀನಿ. ಸೊ ಈ ಥರ ನಿಮ್ಮ ಮನೆಯ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ನ ಗೂಗಲ್ ಪೇಯಲ್ಲಿ ಆರಾಮಾಗಿ ಈಸಿಯಾಗಿ ಕಟ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರು ನಮಗೆ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮನ್ನು ಇದೇ ಥರ ಬೆಳೆಸಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.